ನಿಪುಣ ಎನ್ನುವರು. ಭೋಗಿಸಿದರೆ ಕಾಮಿ ಎನ್ನುವವರು, ಭೋಗಿಸದಿದ್ದರೆ ಮುನ್ನ ಮಾಡಿದ ಕರ್ಮ ಎನ್ನುವರು. ಅಡವಿಯೊಳಗಿದ್ದರೆ ಮೃಗ ಜಾತಿಯವನು ಎನ್ನುವರು, ಊರೊಳಗಿದ್ದರೆ ಸಂಸಾರಿ ಎನ್ನುವರು. ನಿದ್ರೆಗೈದರೆ ಕುಂಭಕರ್ಣನೆಂಬುವರು, ಎದ್ದು ಕುಳಿತರೆ ಚಕೋರ ಎಂಬುವರು. ಜನ ಮೆಚ್ಚಿ ನಡೆದವರ ಎಡಪಾದ ಕಿರುಗುಣಿಯ ಮೇಲೆ ಮನೆ ಮಾಡಿ ಎಂದಾತ ನಮ್ಮ ಅಂಬಿಗರ ಚೌಡೈ ಎತ್ತಿ ಕುಳಿತಂದ್ರ ಒಬ್ರ ರುದ್ರ ವೀರ ಆದಿ ಬ್ರಹ್ಮ ಬ್ರಹ್ಮನ ಸ್ವಸ್ತ್ರೀಯಾದ ಸರಸ್ವತಿಯ ಸಕಲ ವಿದ್ಯೆಯನ್ನು ದೇವಾನುದೇವತೆಗಳಿಗೂ ಸುರರಿಗೂ ಹೇಳುವಳೆಂದು ಸರಸ್ವತಿಯನ್ನೇ ವಿದ್ವಜನರು ಕೊಂಡಾಡುತ್ತಿದ್ದರು. ಸರಸ್ವತಿಯು ತನ್ನ ವಿದ್ಯೆಯ ಬಲದಿಂದ ಸರಸ್ವತಿಯು ಭೂಮಿಯನ್ನೇ ಕಾಗದವನ್ನಾಗಿ ಮಾಡಿ, ಸರತರುಗಳನ್ನೇ ಲೇಖಣಿಕೆಯನ್ನಾಗಿ ಮಾಡಿ, 7 ಸಮುದ್ರವನ್ನೇ ಮಸಿಯನ್ನಾಗಿ ಮಾಡಿ, ನಮ್ಮ ಕಲ್ಪಕೋಟಿ ಯುಗ ವರ್ಷಗಳಲ್ಲಿ ಬರೆದು ವಿದ್ಯೆಯೇ ಮೂರ್ತಿಯೇ ತಾನೆಂದು ಮಹಾಗರ್ವದಿಂದ ಮೆರೆಯುತ್ತಿದ್ದಳು.